ನಮಸ್ಕಾರ. ಇವರಿಗೆ ಹೇಳೋರು ಕೇಳೋರು ಇಲ್ವಾ? ಇವರು ಆಡಿದ್ದೇ ಆಟ ಆಗಿ ಹೋಯ್ತಾ? ಅದು ತಪ್ಪು ಅಂತ ಹೇಳಿದ್ದೇ ತಪ್ಪಾಯ್ತಾ? ಇದೇ ಹೊತ್ತಿನ ವಿಶೇಷ ಗಣೇಶನ ಗಲಾಟೆ. ನಾನು ನವಿತಾ ಜೈನ್. ಇದು ಹಣದ ದರ್ಪವೋ ಅಧಿಕಾರದ ಮದವೋ? ಹಾಡ ಹಗಲೇ ಅಟ್ಯಾಕ್ ಮಾಡಿದ್ರೂ ಕೇಳೋರಿಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಂತಹ ದರ್ಬಾರ್ ಅನ್ನುವಂತಹ ಪ್ರಶ್ನೆಯನ್ನ ಕೇಳಬೇಕಾಗುತ್ತೆ. ಯಾಕಂದ್ರೆ ಒಂದು ಕಡೆ ಹಣದ ದರ್ಪಣ ಅಥವಾ ಅಧಿಕಾರದ ಮದವೋ ಗೊತ್ತಿಲ್ಲ, ಹಾಡ ಹಗಲೇ ಅಲ್ಲಿ ಅಟ್ಯಾಕ್ ನಡೆದಿದೆ, ಆದ್ರೂ ಕೂಡ ಕೇಳೋರಿಲ್ವಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದೆಂತಹ ಒಂದು ವ್ಯವಸ್ಥೆ? ಗಣಿನಾಡು ಅಲ್ವೇ ಅಲ್ಲ, ಬೆಣ್ಣೆ ನಗರಿಯ ಸ್ಟೋರಿ ಇದು. ಇವರು ಮಾಡಿರೋದನ್ನ ನೋಡಿದ್ರೆ ಎಂಥವರು ಕೂಡ ಭಯವನ್ನ ಪಡ್ಕೊಳ್ಬೇಕಾಗತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ಹಾಗಾಗಿದೆ ಇವರಿಗೆ. ನಾವು ಆಗ ಹೇಳಿದ್ವಿ ಇದು ಗಣಿನಾಡು ಬಳ್ಳಾರಿ ಅಲ್ಲ, ಇದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ನಡೆದಿರುವಂತಹ ಘಟನೆ ಅಂತ ಹೇಳಿ. ದಾವಣಗೆರೆಯಲ್ಲಿ ಹಾಡ ಹಗಲೇ ನಡು ರಸ್ತೆಯಲ್ಲೇ ಅಟ್ಯಾಕ್ ಆಗಿದೆ. ಸಿಮೆಂಟ್ ಸ್ಟೀಲ್ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ. ನಡು ರಸ್ತೆಯಲ್ಲೇ ಹಾಡ ಹಗಲೇ ಈ ಒಂದು ಹಲ್ಲೆಯನ್ನ ಮಾಡಲಾಗಿದ್ದು, ಸಿಮೆಂಟ್ ಸ್ಟೀಲ್ ಅಂಗಡಿ ಮಾಲೀಕನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ. ಮಹದೇವಪ್ಪ ಅನ್ನುವರ ಮೇಲೆ ನಡೆದಿತ್ತು ಮಾರಣಾಂತಿಕ ಹಲ್ಲೆ. ರೌಡಿಗಳಂತೆ ಮುಗಿಬಿದ್ದು ದಾಳಿಯನ್ನ ನಡೆಸಿದ್ರು ದುಷ್ಕರ್ಮಿಗಳು. ಮನಸೋ ಇಚ್ಛೆ ತಳಿಸಿ ದರ್ಪವನ್ನ ಮೆರೆದಿದ್ರು ಇಬ್ಬರು. ಹಲ್ಲೆ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನೀವು ಈಗಾಗಲೇ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಾ. ಹಲ್ಲೆ ಮಾಡಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ, ಸ್ಟೀಲ್ ಆಗಿನೇ ಸಿಮೆಂಟ್ ಅಂಗಡಿ ಮಾಲೀಕರಾಗಿರುವ ಮಹದೇವಪ್ಪ ಅವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿತ್ತು ಅನ್ನೋದು. ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆಂತಹ ದರ್ಬಾರ್ ಅನ್ನುವ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಈ ಒಂದು ಗಲಾಟೆ ಯಾಕೆ ನಡೆಯಿತು ಅನ್ನೋದನ್ನ ಕೂಡ ನಾವು ಹೇಳ್ತಾ ಹೋಗ್ತೀವಿ. ಒಂದು ರೀತಿಯಂತಹ ಆರೋಪವನ್ನ ಈಗಾಗಲೇ ಮಹದೇವಪ್ಪ ಅವರು ಮಾಡಿದ್ದಾರೆ. ಯಾರ ಮೇಲೆ ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಹಾಡ ಹಗಲೇ ಬೆಣ್ಣೆ ನಗರಿಯಲ್ಲಿ ನಡೆದಿರುವಂತಹ ಒಂದು ಗಲಾಟೆ ಇದು. ಹಾಡ ಹಗಲೇ ಇಬ್ಬರು ದುಷ್ಕರ್ಮಿಗಳು ಮಹದೇವಪ್ಪ ಅವರ ಮೇಲೆ ಹಲ್ಲೆ ನಡೆದಿರುವಂತಹ ದೃಶ್ಯ ರಿಪಬ್ಲಿಕ್ ದಾವಣಗೆರೆ ಆಗಿ ಹೋಯ್ತಾ. ಇವರೇ ನೋಡಿ, ನಾವು ಈಗಾಗಲೇ ಹೇಳ್ತಾ ಇರುವ ಮಹದೇವಪ್ಪ ಅವರು ಸ್ಟೀಲ್ ಆಗಿನ ಸಿಮೆಂಟ್ ಅಂಗಡಿಯ ಮಾಲೀಕರು ಇವರು. ಇವರ ಮೇಲೆ ಹಾಡ ಹಗಲೇ ಹಲ್ಲೆಯನ್ನ ಕೂಡ ನಡೆಸಲಾಗುತ್ತೆ. ಆಸ್ಪತ್ರೆಯಲ್ಲಿ ಇವರು ಚಿಕಿತ್ಸೆಯನ್ನ ಕೂಡ ಪಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಒಂದು ರೀತಿಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ಕೂಡ ನಡೆಸಲಾಗತ್ತೆ ಅನ್ನೋದನ್ನ ಈಗಾಗಲೇ ಯಾವ ರೀತಿಯಾಗಿ ಈ ಒಂದು ಮಾರಣಾಂತಿಕ ಹಲ್ಲೆ ನಡೆದಿದೆ ಆ ದೃಶ್ಯಗಳನ್ನ ಕೂಡ ನೀವು ಗಮನಿಸಬಹುದು. ಅವರನ್ನ ಒಂದು ರೀತಿಯಲ್ಲಿ ಅವರ ತಲೆಗೆ ಆಗಿರ್ಬೋದು ಅಥವಾ ಕೈಗೆ ಆಗಿರಬಹುದು, ಇಡೀ ಅವರ ದೇಹದ ಭಾಗಕ್ಕೆ ಮಾರಣಾಂತಿಕವಾಗಿ ಹಲ್ಲೆಯನ್ನ ಕೂಡ ನಡೆಸಲಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಮಹದೇವಪ್ಪ ಅವರು. ಅದೆಲ್ಲಾದರೂ ಪ್ರೀ ಪ್ಲಾನ್ ಮಾಡಿದ್ದಾರೆ. ಅವನು ಬಂದ 2 ನಿಮಿಷ ಹೋದ, ದುಡ್ಡು ವಾಪಸ್ ಕೊಟ್ಟೆ, ಅಷ್ಟೇ ಘಟನೆ ಬಿಟ್ರೆ ಇದಕ್ಕೂ ನನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೂ ಇವೆಲ್ಲ ಉದ್ದೇಶಪೂರ್ವಕ ಒಬ್ಬ ಹಿಂದೆ ವ್ಯಕ್ತಿ ಇರೋದಂದ್ರೆ ಇವ್ರದೇ ಕೈ ಅಂತ ಹೇಳ್ತೇನೆ ಗಣೇಶ್. ಇನ್ಯಾರಿಗೂ ದಾವಣಗೆರೆಯಲ್ಲಿ ನಾನು ಮುಕ್ತ ಹೇಳ್ಬೇಕು ಅಂದ್ರೆ ಯಾರ ಹತ್ರನೇ ಹೆಸರು ಕೆಡ್ಸಂದಿಲ್ಲ. ನೀವು ಅಲ್ಲೇ ದಾವಣಗೆರೆಗೆ ಹೋಗಿ ಕೇಳಿ, ನನ್ನ ಕೈ ಬಾಯಿ ಎರಡೂ ಚೆನ್ನಾಗಿ ಇಟ್ಕೊಂಡಿದ್ದೆ. ಆದ್ರೆ ನೇರವಾಗಿ ಮಾತಾಡ್ತೀನಿ. ಅವ್ರು ಹೇಳ್ತಾರೆ ನಮ್ದೆಲ್ಲ ಸರಿ ಇದೆ, ಸುಮ್ನೆ ನನ್ನ ಹೆಸರು ಕೆಡ್ಸಕ್ಕೆ ಕ್ರಿಯೇಟ್ ಮಾಡ್ತಾ ಇದಾರೆ ಕೆಲವರು ಅಂತ. ನಿಮ್ಮನ್ನು ಸೇರಿ ಸರಿ, ಹೆಸರು ಸರಿ ಇದ್ರೆ ಎಲ್ಲ ಸರಿ ಇದ್ರೆ ಹೋರಾಟ ಮಾಡ್ಲಿ. ಒಡೆಯೋದು ಬಡಿಯೋದು ಯಾಕೆ ಮಾಡಿಸ್ಬೇಕು ಅಲ್ವಾ? ಈಗ ದೇವ್ರು ಕೊಟ್ಟಾನೆ ಜನ್ಮನಿ, ಇವನ್ ಯಾಕೆ ನಾನು ತೆಗಿಯಕ್ ಬರ್ಬೇಕು? 35 ವರ್ಷ ನಮ್ದು ಅವ್ರದ್ದು ಸ್ನೇಹ. ಮತ್ತೆ ನಾನು ಬಾಪೂಜಿ ಸಂಸ್ಥೆಗೆ ಸಿಮೆಂಟ್ ಸಪ್ಲೈಯರ್ ಇದ್ದೆ. ವ್ಯವಹಾರ ಬಿಡ್ರಿ ಅದು. ಇನ್ನು ವ್ಯವಹಾರ ಬಿಟ್ರೆ ನಾನು ಅವ್ರ ಹತ್ರ ನನ್ನ 60ನೇ ವಯಸ್ಸು ಬಂತು, 5 ಪೈಸೆ ನಾನು ಯಾವತ್ತೂ ಅವ್ರ ಹತ್ರ ಕೇಳಿಲ್ಲ, ಪುಕ್ಷೇಟ ತಗೊಂಡಿಲ್ಲ. ನನ್ನ ಹಣೆನೆ ಗಣೇಶ್ ನುಂಗಿದ. ನಾನು ನನ್ನ ಫೇಸ್ ಏನ್ ಮಾಡ್ಬೇಕು ಎಂಡ್ ಆಗೋವರೆಗೂ ಮಾಡ್ತೀನಿ. ಅವ್ನ ಅಟ್ಯಾಕ್ ಬಿಟ್ಟು ಬೆಕ್ಕದ್ದು ಮಾಡ್ಲಿ. ಅಟ್ಯಾಕ್ ಮಾಡೋಣಾದ್ರೆ ನೇರ ಬರ್ಬೇಕು. ಕೋರ್ಟಿಗೆ ಹೋಗಿದ್ದೀವಿ, ನ್ಯಾಯಾಲಯ ಎಲ್ಲರಿಗೂ ಒಂದೇ. ಅದು ದೇವಸ್ಥಾನ ಇದ್ದಂಗೆ, ಅಲ್ಲಿ ಕೇಳಬೇಕು ಅವನು. ಅದು ಬಿಟ್ಟು ಇಲ್ಲಿ ಒಂದು ಅಟ್ಯಾಕ್ ಮಾಡ ಯಾರಿಂದ ಕೂಟ ಅಟ್ಯಾಕ್ ಮಾಡೋಣಾದ್ರೆ ಅವನೇ ಬರ್ಬೇಕು. ದಿನಕ್ಕೆ 10 ಸರಿ ಓಡಾಡ್ತಾನೆ ನನ್ನ ಅಂಗಡಿ ಮುಂದೆ ಶಾಮನೂರು ರಸ್ತೆಯಲ್ಲಿ ಪಬ್ಲಿಕ್ ಆಗಿ. ಅವನೇ ಬಂದು ಅಟ್ಯಾಕ್ ಮಾಡಬೇಕು.
ಈಗಾಗಲೇ ಮಹಾದೇವಪ್ಪ ಅವರು ಹೇಳಿದಂತಹ ಮಾತುಗಳನ್ನ ಕೇಳಿಸ್ಕೊಂಡ್ರಲ್ಲ, ಇದೆಂತಹ ನ್ಯಾಯ? ಕೋರ್ಟ್ಗೆ ಹೋಗಿದೀವಿ, ಕೋರ್ಟ್ ಅಲ್ಲಿ ಅವ್ರು ನೋಡ್ಕೊಳ್ಬೇಕಾಗಿತ್ತು, ಅದನ್ನ ಬಿಟ್ಟು ಈ ರೀತಿಯಾಗಿ ಹಲ್ಲೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತಹ ಪ್ರಶ್ನೆಯನ್ನ ಮಹಾದೇವಪ್ಪ ಅವರು ಕೇಳ್ತಾ ಇದ್ದಾರೆ. ಇದು ಬೇರೆ ಯಾರೂ ಅಲ್ಲ, ಇದು ಗಣೇಶ್ ಅವರೇ ಮಾಡಿಸಿರೋದು ಅನ್ನುವಂತಹ ಒಂದು ಮಾತನ್ನ ಈಗಾಗಲೇ ಮಹಾದೇವಪ್ಪ ಅವರು ಹೇಳ್ತಾ ಇದ್ದಾರೆ. ಯಾಕೆ ಈ ತರ ಮಾಡಿದ್ದಾರೆ? ನಾನು 1 ರೂಪಾಯಿನೂ ಕೂಡ ನಾವು ಇಸ್ಕೊಂಡಿಲ್ಲ, 1 ರೂಪಾಯಿನೂ ನಾನು ತಗೊಂಡಿಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಹಲ್ಲೆಗೆ ಒಳಗಾದ ಮಹಾದೇವಪ್ಪ ಅವರಿಂದ ಗಣೇಶ್ ವಿರುದ್ಧ ದೂರನ್ನ ನೀಡಲಾಗಿದೆ. ಹಲ್ಲೆಯ ಹಿಂದೆ ಇರೋದು ಶ್ಯಾಮನೂರು ಶಿವಶಂಕರಪ್ಪ ಅವರ ಪುತ್ರ ಗಣೇಶ್ ಅಂತ ಹೇಳಿ ಮಹಾದೇವಪ್ಪ ಅವರು ದೂರನ್ನ ನೀಡಿದ್ದಾರೆ. ಎಸ್ ಗಣೇಶ್ ಕೈವಾಡ ಇರುವ ಬಗ್ಗೆ ಆರೋಪವನ್ನ ಕೂಡ ಇದೇ ಮಹಾದೇವಪ್ಪ ಅವರು ಮಾಡಿದ್ದು. ಈಗಾಗಲೇ ಶ್ಯಾಮನೂರು ಶಿವಶಂಕರಪ್ಪ ಅವರ ಪುತ್ರನ ಮೇಲೆ ದೂರನ್ನ ದಾಖಲಿಸಿದ್ದಾರೆ. ಹಗಲೇ ಹಲ್ಲೆಗೆ ಸಂಬಂಧಪಟ್ಟ ಹಾಗೆ ಶಾಮನೂರು ಪುತ್ರನ ವಿರುದ್ಧ ದೂರು ದಾಖಲಾಗಿದೆ. ಶಾಮನೂರು ಪುತ್ರ ಎಸ್ ಗಣೇಶ್ ವಿರುದ್ಧ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದ್ದು, ದಾವಣಗೆರೆಯ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಗಣೇಶ್ ವಿರುದ್ಧವೇ ದೂರನ್ನ ಕೊಟ್ಟಿದ್ದಾರೆ ಮಹಾದೇವಪ್ಪ ಅವರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾದೇವಪ್ಪ ಅವರು ನೇರ ಆರೋಪವನ್ನು ಕೂಡ ಗಣೇಶ್ ಮೇಲೆ ಮಾಡಿದ್ದಾರೆ. ಹಾಗಾದ್ರೆ ನಾವು ಯಾವುದೇ ವಿಚಾರವನ್ನ ಹೇಳುವಂಗಿಲ್ಲ, ತಪ್ಪು ಮಾಹಿತಿಯನ್ನ ಇಟ್ಟುಕೊಂಡು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಒಂದು ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹಲ್ಲೆ ಮಾಡಿದ್ದು ಅಲ್ವೇ ಅಲ್ಲ, ಅದರ ಬದಲು ಇದರ ಹಿಂದೆ ಬೇರೆಯದ್ದೇ ಉದ್ದೇಶ ಇದೆ, ಪೂರ್ವ ನಿಯೋಜಿತವಾಗಿ ಹಲ್ಲೆಯನ್ನ ನಡೆಸಲಾಗಿದೆ ಅಂತ ಹೇಳಿ ಈಗಾಗಲೇ ಗಣೇಶ್ ಅವರ ವಿರುದ್ಧ ದೂರನ್ನ ನೀಡಿದ್ದಾರೆ. ವಿದ್ಯಾನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಇಲ್ಲ, ಅದು ಪ್ರಕರಣ ದಾಖಲಾಗಿದೆ, ನಾವು ತನಿಖೆ ಮಾಡ್ತಾ ಇದೀವಿ ಅದನ್ನ ಹೇಳಿದ್ರು ಅವರು. ಮಹಾದೇವಪ್ಪ ಅನ್ನೋರು ಅದರಲ್ಲಿ ಇಂಜೂರ್ಡ್ ಆಗಿದ್ದಾರೆ. ಅವರು ಕೊಟ್ಟ ಕಂಪ್ಲೇಂಟ್ ಪ್ರಕಾರ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಕ್ಚುಲಿ ಇಬ್ಬರು ಬೈಕ್ ಸವಾರರು ಬಂದಿದ್ದಾರೆ. KT ಅವರು ಹೆಲ್ಮೆಟ್ ಹಾಕೊಂಡು ಇಬ್ಬರು ಬೈಕ್ ಸವಾರರು ಬಂದು ಅವ್ರು ಸಿಮೆಂಟ್ ಅಂಗಡಿ ಹತ್ರ ಬಂದು ಅವ್ರ ಮೇಲೆ ದಾಳಿ ಮಾಡಿದ್ದಾರೆ. ಆ ವ್ಯಕ್ತಿಗಳು ಗುರುತಾಗಿಲ್ಲ, ಕೆಲವೊಂದು ಕ್ಲೂಸ್ ಸಿಕ್ಕಿದಾವೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ. FIR ಆಗಿದೆ. ಕಂಪ್ಲೇಂಟ್ ಅಲ್ಲಿ ಅವರು ಇದು ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲ, ಅದೇ ಹೇಳಿದೆ, ಅವರು ಒಬ್ಬರ ಮೇಲೆ ಅವ್ರ ಕಂಪ್ಲೇಂಟ್ ಮತ್ತು ಇತರರಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಟ್ ಅಲ್ಲಿ ಘಟನೆಯಲ್ಲಿ ಬಂದಂತ ಇಬ್ಬರು ಬೈಕ್ ಸವಾರರು ಬಂದಿದ್ದಾರೆ, ಅವ್ರದ್ದು ನಾವು ಪತ್ತೆ ಹಚ್ತಾ ಇದೀವಿ. ಕಂಪ್ಲೇಂಟ್ ಅಲ್ಲಿ ಇವರು ಕೊಟ್ಟಿದ್ದಾರೆ, ಅವರು ಹಿನ್ನೆಲೆ ಅವ್ರು ಇದರಲ್ಲಿ ಅಂತೇಳಿ ಕೊಟ್ಟಿದ್ದಾರೆ. ಅದ್ರ ಮೇಲೆ FIR ಮಾಡಿದ್ವಿ. ಏನು ಫಿರ್ಯಾದಿ ಇದೆ ಅದರ ಪ್ರಕಾರ FIR ಮಾಡಿದ್ವಿ. ಅವರೊಬ್ಬರ ಹೆಸರ ಮೇಲೆ ಪ್ಲಸ್ ಇತರರಂತ ಆಗಿದೆ. ಎಸ್ ಗಣೇಶ್ ರೀ ಅವರು ಮತ್ತು ಇತರರು. ಪೊಲೀಸರ ಎಫ್ಐಆರ್ ಅಲ್ಲಿ ನ್ಯೂಸ್ 18 ವರದಿಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಮನೂರು ಕುಟುಂಬದ ಕಲ್ಲು ಕಾರ್ಯ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ನ್ಯೂಸ್ 18ಗೆ ಮಹಾದೇವಪ್ಪ ಅವರು ಮಾಹಿತಿ ಕೊಟ್ರು ಅನ್ನುವಂತಹ ಒಂದು ರೀತಿಯ ಗುಮಾನಿ ಮೇಲೆ, ಸಂಶಯದ ಮೇಲೆ ಮಹಾದೇವಪ್ಪ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸರ ಎಫ್ಐಆರ್ ಅಲ್ಲೂ ಕೂಡ ನ್ಯೂಸ್ 18ನ ವರದಿಯನ್ನ ಅಲ್ಲಿ ಉಲ್ಲೇಖ ಮಾಡಲಾಗಿದೆ, ಪ್ರಸ್ತಾಪ ಮಾಡಲಾಗಿದೆ. ಶಾಮನೂರು ಕುಟುಂಬದ ಕಲ್ಲುಕಾರಿ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಸೊ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಮಹಾದೇವಪ್ಪ ಅನ್ನುವಂತಹ ಅನುಮಾನ ಎಸ್ ಗಣೇಶ್ ಅವರದ್ದು ಅನ್ನುವಂತಹ ನಿಟ್ಟಿನಲ್ಲಿ ಅವರ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವ ಆರೋಪವನ್ನ ಮಹಾದೇವಪ್ಪ ಅವರು ಮಾಡಿದ್ದಾರೆ. ಈ ಒಂದು ಆರೋಪವನ್ನ ಮಾಡಿ ಈಗ ವಿದ್ಯಾನಗರ ಠಾಣೆಯಲ್ಲಿ ಮಹಾದೇವಪ್ಪ ಅವರು ದೂರನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಆ ಒಂದು ಆರೋಪದ ಮೇಲೆನೆ ಎಫ್ಐಆರ್ ಕೂಡ ದಾಖಲಾಗಿದೆ. ಮಹಾದೇವಪ್ಪ ಅವರು ಏನು ದೂರನ್ನು ಕೊಟ್ಟಿದ್ದಾರೋ ಅದರ ಮೇಲೆನೆ ಈಗ ದೂರು ದಾಖಲಾಗಿದೆ. ಏನಿದು ಗಣೇಶನ ಗಲಾಟೆ, ಏನಿದು ಕಾರಿ ಪ್ರಕರಣ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಶಾಮನೂರು ಶಿವಶಂಕರಪ್ಪ ಪುತ್ರ ಎಸ್ ಗಣೇಶ್ ಅವರಿಂದ ಕಲ್ಲು ಗಣಿಗಾರಿಕೆ ಕೂಡ ನಡೀತಾ ಇದೆ. ದಾವಣಗೆರೆ ತಾಲೂಕು ಅನಗೋಡು ಹೋಬಳಿಯ ಹೆಬ್ಬಾಳು ಗ್ರಾಮದಲ್ಲಿ ಈ ಒಂದು ಗಣಿಗಾರಿಕೆ ನಡೀತಾ ಇದ್ದು, ಸೇಂದಿವನ, ಹುಲ್ಲು ಬನ್ನಿ, ಖರಾಬು ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಯನ್ನ ನಡೆಸ್ತಾ ಇದ್ದಾರೆ ಎಸ್ ಗಣೇಶ್ ಅವರು. ಇನ್ನು ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆಯನ್ನ ಪಡೆದಿದ್ದಾರೆ. ನಾನು ಈಗಾಗಲೇ ಹೇಳಿದಾಗೆ ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಆಗಿರುವಂತಹ ಎಸ್ ಗಣೇಶ್ 40 ಎಕರೆ ಪ್ರದೇಶದಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಎಂಸ್ಯಾಂಡ್ ಘಟಕ, ಕ್ರಷರ್, ಎಂಟರ್ಪ್ರೈಸಸ್, VS ಎಂಟರ್ಪ್ರೈಸಸ್ ಹೆಸರಲ್ಲೂ ಕೂಡ ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆಯನ್ನ ಪಡೆದಿದ್ದಾರೆ. GMM ಎಂಟರ್ಪ್ರೈಸಸ್ ಹೆಸರಿಗೆ ಗುತ್ತಿಗೆಯ ಲೀಸ್ ಅನ್ನ ವರ್ಗಾವಣೆ ಮಾಡಲಾಗಿದೆ. ಶಾಮನೂರು ಪುತ್ರ ಗಣೇಶ್ಗೆ ಸೇರಿದ GMM ಎಂಟರ್ಪ್ರೈಸಸ್ ಇದು. ಸೊ ಗಣೇಶ್ ಪುತ್ರ ಅಭಿಜಿತ್ ಗಣೇಶ್ ಮತ್ತು ಇನ್ನಿಬ್ಬರ ಒಡೆತನದ ಸಂಸ್ಥೆ ಇದಾಗಿದೆ. ಹಾಗಾಗಿ ಈ ಒಂದು ಪ್ರಕರಣ ಏನು ಅಂತ ನೋಡೋದಾದ್ರೆ, ಜಮೀನಿನ RTCಯಲ್ಲಿ ಹುಲ್ಲು ಬನ್ನಿ ಖರಾಬು ಅಂತ ಹೇಳಿ ಈಗಾಗಲೇ ಈ ಒಂದು ದಾಖಲೆಗಳು ಕೂಡ ಇರೋದು. ಗುತ್ತಿಗೆ ನೀಡಿರುವ ಜಮೀನಿನ ಬಗ್ಗೆ ಅರಣ್ಯ ಇಲಾಖೆಯದ್ದು ಬೇರೆಯದ್ದೇ ಅಭಿಪ್ರಾಯ ಇದೆ. ಕಲ್ಲು ಗಣಿಗಾರಿಕೆಗೆ ಗುತ್ತಿಗೆ ನೀಡಿದ್ರೆ ಅನಾಹುತ ಆಗುತ್ತೆ ಅನ್ನುವ ಅಭಿಪ್ರಾಯ ಅರಣ್ಯ ಇಲಾಖೆಯದ್ದಾದ್ರೆ,
2011ರಲ್ಲಿ ಆನಗೊಂಡ ಹೋಬಳಿಯ ರಾಜಸ್ವ ನಿರೀಕ್ಷಕರ ವರದಿ ಮತ್ತು ಅರಣ್ಯ ಇಲಾಖೆ ಕಂದಾಯ ಇಲಾಖೆಯ ವರದಿಯೇ ಇಲ್ಲಿ ಬೇರೆ ಬೇರೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅರಣ್ಯ ಇಲಾಖೆ ಒಂದಷ್ಟು ಎಕರೆಗೆ ಅಲ್ಲಿ ಅನುಮತಿಯನ್ನು ಕೊಟ್ಟರೆ, ಕಂದಾಯ ಇಲಾಖೆ ಇನ್ನೊಂದಷ್ಟು ಅನುಮತಿಯನ್ನ ನೀಡಿದೆ. ಸೊ ಅಭಿಪ್ರಾಯ ಬೇರೆ ಬೇರೆ ಬಂದ್ರೆ ಗಣಿಗಾರಿಕೆಗೆ ಅನುಮತಿ ನೀಡುವಂತಿಲ್ಲ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಆದ್ರೂ ಇಲ್ಲಿ ಕಲ್ಲು ಗಣಿಗಾರಿಕೆಗೆ ಕ್ರಷರ್ಗೆ ಅನುಮತಿಯನ್ನ ನೀಡಿದ್ದಾರೆ. ಹಲವು ಅಧಿಕಾರಿಗಳು ರಾಜಕೀಯದ ಪ್ರಭಾವದ ಕರಾಮತ್ತು ಕೂಡ ಇದರಲ್ಲಿ ಇದೆ ಅನ್ನೋದು ಸಾಕಷ್ಟು ಆರೋಪವನ್ನ ಮಾಡಲಾಗ್ತಾ ಇದೆ. ಕಲ್ಲು ಗಣಿ ಗುತ್ತಿಗೆ ಪಡೆದಿದ್ರು ಅಲ್ಲಿ ಪಹಣಿಯಲ್ಲಿ ಯಾವುದೇ ರೀತಿಯ ನಮೂದು ಇಲ್ಲ. ಇದರ ಬಗ್ಗೆ ಪಹಣಿಯಲ್ಲಿ ಕ್ರಷರ್ ಉಲ್ಲೇಖವಾಗದಂತೆ ಪ್ರಭಾವವನ್ನು ಬೀರಲಾಗಿದೆ ಅಂತ ಹೇಳಲಾಗ್ತಾ ಇದೆ. 1,10,00,000 ರಾಯಲ್ಟಿಯನ್ನ SS ಗಣೇಶ್ ಇನ್ನೂ ಕೂಡ ಕಟ್ಟಿಲ್ಲ. CAG ಆಡಿಟ್ ವರದಿಯಲ್ಲೂ ಕೂಡ ರಾಯಲ್ಟಿ ಬಗ್ಗೆ ಉಲ್ಲೇಖವನ್ನ ಮಾಡಲಾಗಿದೆ. ನೋಟಿಸ್ ಅನ್ನ ನೀಡಬೇಕು ಅಂತ ಹೇಳಲಾಗಿದೆ. ಜಿಲ್ಲಾಧಿಕಾರಿ ಅವರು ಕೂಡ ಇದರ ಬಗ್ಗೆ ನೋಟಿಸ್ ಅನ್ನ ನೀಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಆದ್ರೆ ಇನ್ನು ಕೂಡ ರಾಯಲ್ಟಿಯನ್ನ ಕಟ್ಟಿಲ್ಲ. ಈ ಎಲ್ಲ ಅಕ್ರಮವನ್ನ ದಾವಣಗೆರೆ DC ಕೂಡ ಒಪ್ಕೊಳ್ತಾರೆ. ಅಕ್ರಮ ಎಸಗಿದವರ ವಿರುದ್ಧ ಕ್ರಮವನ್ನ ಕೈಗೊಳ್ತೀವಿ ಅಂತ ಹೇಳಿ DC ಹೇಳ್ತಾರೆ. ನಾನೀಗ ಇದು ಆಗ್ಲಾರ್ದಂತ ಲೋಪ. ನಿಮಗೆ ನಾಳೆ RTC ಕೊಡ್ತೇನೆ. ಎಲ್ಲ RTCಗಳಲ್ಲಿ ಇದು ಬಂದಿರ್ತದೆ. ಈ ಒಂದೇ ಅಲ್ಲ, ಎಲ್ಲೆಲ್ಲಿ ನಾವು ಮಂಜೂರಿ ಮಾಡಿದ್ದೀವಿ ಅಷ್ಟು ಎಲ್ಲ ಸರ್ವೆ ನಂಬರ್ಗಳಲ್ಲಿ ಕಾಲಂ ನಂಬರ್ 11ರಲ್ಲಿ ಈ ಖರಾಬ್ ಜಮೀನು ಇರ್ತದೆ, ಹುಲುಬನಿ ಖರಾಬ್ ಅಥವಾ ಸೇಂದಿವನ್ ಅಂತ ಏನಿರ್ತಾವಲ್ಲ ಅಂತಲ್ಲಿ ಮಂಜೂರಿ ಮಾಡಿದ್ದಾರೆ ನಿಯಮಗಳನುಸಾರ. ಆ ಎಲ್ಲ ಕಾಲಂ ನಂಬರ್ 11ರಲ್ಲಿ RTC ಕಾಲಂ ನಂಬರ್ 11ರಲ್ಲಿ ಬರಬೇಕು, ಅದು ಬರತಕ್ಕದ್ದು. ಇದು ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಅವರು ಹೇಳುವಂತಹ ಮಾತು. ಈಗಾಗಲೇ ತಪ್ಪಿತಸ್ಥರು ಅಂತ ಹೇಳಿ ಗೊತ್ತಾಗಿದೆ ಇದರಲ್ಲಿ. ಆದ್ರೂ ಕೂಡ ಇದರ ಬಗ್ಗೆ ನೋಟಿಸ್ ಅನ್ನ ಜಾರಿ ಮಾಡಿದೀವಿ, ಇನ್ನೂ ಕೂಡ ಯಾವುದೇ ಕ್ರಮ ಆಗಿಲ್ಲ, ಇನ್ನೊಂದಷ್ಟು ತನಿಖೆಗಳನ್ನ ಮಾಡಬೇಕಾಗಿದೆ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾರೆ. ಜೊತೆಗೆ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಟ್ಟಿದ್ದು ಯಾವಾಗ ಇದನ್ನ ನೋಟಿಸ್ ಸರ್ವ್ ಮಾಡಿದಿರಿ, ಎಷ್ಟು ತಿಂಗಳ ಟೈಮ್ ಇದೆ, ಇವೆಲ್ಲವನ್ನ ಕೂಡ ಕೇಳ್ತಾರೆ. ದಾವಣಗೆರೆ ತಾಲೂಕು ಆನಗೋಡು ಹೋಬಳಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೇಂದಿವನ ಹುಲ್ಲುಬನ್ನಿ ಖರಾಬು ಜಮೀನಿನಲ್ಲಿ ಕಲ್ಲು ಗಣಿಗಾರಿಕೆಯನ್ನ ಕೂಡ ಅಲ್ಲಿ ನಡೆಸಲಾಗ್ತಾ ಇದೆ. ಈಗಾಗಲೇ ಒಂದ್ ಕಡೆ ತಹಶೀಲ್ದಾರ್ ಆಗಿರ್ಬೋದು, ಜಿಲ್ಲಾಧಿಕಾರಿ ಹೇಳುವ ಪ್ರಕಾರ ರಾಯಲ್ಟಿಯನ್ನ ಅವ್ರು ಕಟ್ಟಬೇಕಾಗತ್ತೆ, ಇನ್ನೂ ಕೂಡ ರಾಯಲ್ಟಿಯನ್ನ ಕಟ್ಟಿಲ್ಲ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹಳೆ ವಿವಾದ ಇತ್ತು, ಯಾವ ಕಾರಣಕ್ಕಾಗಿ ಮಹದೇವಪ್ಪ ಅವರ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ, ಏನಿದು ಈ ಪ್ರಕರಣ, ಇವೆಲ್ಲದರ ಬಗ್ಗೆ ಇನ್ನಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ. ಮಹದೇವಪ್ಪ ಅವರ ಮನೆ ಮಾಲ್ನಿಂದಾಗಿ ಮಹದೇವಪ್ಪ ಮನೆಗೆ ಗಾಳಿ ಬೆಳಕು ಕೂಡ ಬರೋದಿಲ್ಲ. ಮಾಲ್ನ ಗೋಡೆ ತೆರವಿಗಾಗಿ ಹೈಕೋರ್ಟ್ನ ಮೊರೆ ಹೋಗಿದ್ರು. ಇದೆ ಮಹದೇವಪ್ಪ ಅವರು ಜೂನ್ನಲ್ಲಿ ತೆರವು ಮಾಡಬೇಕು ಅಂತ ಹೇಳಿ ಹೈಕೋರ್ಟ್ ಆ ಸಂದರ್ಭದಲ್ಲಿ ಆದೇಶವನ್ನ ಕೂಡ ಮಾಡತ್ತೆ. ಸೊ ಹೈಕೋರ್ಟ್ಗೆ ಹೋಗಿದ್ರು ಇವರು ಅಂತ ಹೇಳಿ ಹೈಕೋರ್ಟ್ ಕೂಡ ಜೂನಲ್ಲಿ ತೆರವು ಮಾಡಬೇಕಂತ ಆದೇಶವನ್ನ ಕೊಡ್ತು ಅನ್ನುವಂತಹ ಕಾರಣಕ್ಕಾಗಿ ಮಹದೇವಪ್ಪ ಅವರ ಮೇಲೆ ಸಿಟ್ಟನ್ನ ಮಾಡ್ಕೊಂಡಿದ್ದಾರೆ SS ಗಣೇಶ್ ಅನ್ನುವ ಆರೋಪ ಈಗ ಮಹದೇವಪ್ಪ ಅವರದ್ದು. ಆದ್ರೆ ಒಂದ್ ಕಡೆ ಈ ಒಂದು ಹಳೆ ವಿವಾದ ಆಯ್ತು. ಹಾಗಾದ್ರೆ ಏನು ಈ ವಿಚಾರ, ಯಾವ ಕಾರಣಕ್ಕಾಗಿ ಮತ್ತೆ ಇಂತಹ ಗಲಾಟೆ ನಡೆದಿದೆ ಅಂತ ನೋಡೋದಾದ್ರೆ SS ಗಣೇಶ್ ಅಕ್ರಮ ಕಾರ್ಯ ಕೇಸೇ ಬೇರೆ, SS ಗಣೇಶ್ ಅವರ ಅಂಗಡಿಯ ಒತ್ತುವರಿ ಕೇಸೇ ಬೇರೆ. ಸೊ ಇಲ್ಲಿ ಮಹದೇವಪ್ಪ ಮಾಹಿತಿ ನೀಡಿದ್ರು ಅಂದುಕೊಂಡಿದ್ದು, ಹಾಗಾದ್ರೆ ಯಾಕೆ ಅನ್ನುವಂತಹ ಪ್ರಶ್ನೆ, ಮಾಡಿದ್ದು ತಪ್ಪು ಅಂತ ಹೇಳಿದ್ದೆ ತಪ್ಪ ಇಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಸಹಜವಾಗಿ ಮೂಡತ್ತೆ. ಇಲ್ಲಿ ಒಂದ್ ಕಡೆ ಈ ಒಂದು ಎರಡೂ ಪ್ರಕರಣಗಳನ್ನು ನೀವು ಗಮನಿಸಬೇಕಾಗುತ್ತೆ. SS ಗಣೇಶ್ ಅಕ್ರಮ ಕಾರ್ಯ ಕೇಸೇ ಇದು ಬೇರೆ, ಇನ್ನೊಂದ್ ಕಡೆ SS ಗಣೇಶ್ ಅವರ ಅಂಗಡಿಯ ಒತ್ತುವರಿ ಕೇಸೇ ಬೇರೆ. ಸೊ ಮಹದೇವಪ್ಪ ಅವರು ಮಾಹಿತಿ ನೀಡಿದ್ರು ಅಂತ ಹೇಳಿ SS ಗಣೇಶ್ ಹಾಗಾದ್ರೆ ಯಾಕೆ ಅಂದ್ಕೊಂಡ್ರು ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ನೀವು ಗಮನಿಸ್ತಾ ಇದ್ರೆ ಒಂದ್ ಕಡೆ ಮಾಲ್, ಇನ್ನೊಂದ್ ಕಡೆ ಅವರ ಅಂಗಡಿಯನ್ನ ಕೂಡ ಗಮನಿಸಬಹುದು, ಇನ್ನೊಂದ್ ಕಡೆ ಅಕ್ರಮ ಗಣಿಗಾರಿಕೆಯ ವಿಚಾರ ಕೂಡ ಇದೆ. 2017 ಇಸ್ವಿ 28/3/2017 ಕೇಸ್ ನಂಬರ್ 10/599 ರಿಟ್ ಪಿಟಿಷನ್ ಹೈಕೋರ್ಟ್ ಅಲ್ಲಿ ದಾಖಲೆ ಆಯ್ತು, ಅಡ್ಮಿಟ್ ಆಯ್ತು, ಮಾಡಿದೆ. ಆ ನಂತರ ಹೋರಾಟ ಮಾಡ್ತಾ ಬಂದು ಜೂನ್ ಅಲ್ಲಿ ಮೊದಲನೇ ಹೈಕೋರ್ಟ್ ಆರ್ಡರ್ ಆಯ್ತು. ಅದು ನನಗೆ ಗಾಳಿ ಬೆಳಕಿಗೆ ಏನ್ ತೊಂದರೆ ಇದೆ ಅಂತ ಅವ್ರದೇ ಪ್ಲಾನ್, ಅವ್ರದೇ ಲೈಸೆನ್ಸ್ ನಾನು ಹಾಕಿದ್ದೆ. ಅದನ್ನ ಉಲ್ಲಂಘನೆ ಮಾಡಿ ನೀವು ಕಟ್ಟಿದ್ದೀರಿ ಅಂತಂದು ಹೈಕೋರ್ಟ್ ಆರ್ಡರ್ ಮಾಡಿ ಎಷ್ಟು ಭಾಗ ಉಲ್ಲಂಘನೆ ಆಗಿದೆಯೋ ಲೈಸೆನ್ಸ್ ಪ್ರಕಾರ ಅಷ್ಟು ತೆಗೆದಾಕ್ರಿ ಅಂತ ಆರ್ಡರ್ ಮಾಡ್ತು. ಅವ್ರಿಗೆ ಸಮಯ ಕೊಡ್ತು. ಎರಡನೇ ಸಮಯ ಈಗ ನವೆಂಬರ್ 30 ಹಾಲು ಉಪಯೋಗಿಸಕ್ಕೆ, ಆ ನಂತರ ಡಿಸೆಂಬರ್ 30ರವರೆಗೆ ನೀವು ತೆಗೆದಾಕಕ್ಕೆ ಅಂತ ರೈಟಿಂಗ್ ನಲ್ಲಿ ಮಾಡಿ ಕ್ಲೀನ್ ಆಗಿ ಹೈಕೋರ್ಟ್ ಆರ್ಡರ್ ಕಾಪಿ ಕೊಟ್ಟಿದೆ. ಇವನು ಡಿಸೆಂಬರ್ 30ಕ್ಕೂ ಇವರು ತೆಗಿತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ ನಂತರ ಜನವರಿ
ಒಂದು 7 ದಿನ ಮಹಾನಗರ ಪಾಲಿಕೆ ಆಯುಕ್ತರು ಇದನ್ನ ಇನ್ಸ್ಪೆಕ್ಷನ್ ಮಾಡಿ ಇದನ್ನೆಲ್ಲನ್ನು ತೆಗೆದು ನನ್ನ ಪಿಟಿಷನರು ನನ್ನಿಂದ ಒಪ್ಪಿಗೆ ಪತ್ರ ಕೋರ್ಟ್ಗೆ ಹಾಕ್ಬೇಕಂತ ಆರ್ಡರ್ ಮಾಡಿದೆ. ನಾನು ಫಸ್ಟ್ ಪಾರ್ಟಿನೇ ಮಹಾನಗರ ಪಾಲಿಕೆ ಆಯುಕ್ತರು ಮಾಡಿದ್ದೀನಿ. ಇಷ್ಟು ನಡೆದಿದೆ ಸರ್. ಅದಕ್ಕೋಸ್ಕರ ಫೈಟ್ ನಡೀತು. ಈಗ ನನ್ನನ್ನು ಪ್ರಾಣ ಬೆದರಿಕೆ ಜೀವ ಬೆದರಿಕೆ ಹಾಕಿ ತೆಗಿಯಕ್ಕೆ ಹೊರಟಿದ್ದಾರೆ. ಬದ್ಧವಾಗಿ ನಮ್ಮ ಅಣ್ಣರೇನು ಹೋರಾಡ್ತಿದ್ರು ಅದು ಒಂದು ಸರಿಯಾದ ಮಾರ್ಗ ಇತ್ತು. ಓಕೆ, ಯಾಕಂದ್ರೆ ಹೈಕೋರ್ಟ್ಗೆ ಅಪ್ರೋಚ್ ಮಾಡಿದ್ರು. ಹೈಕೋರ್ಟ್ ಅಲ್ಲಿ ಇವ್ರ ಪರವಾಗಿ ಒಂದು ಆರ್ಡರ್ಸ್ ಆಗಿದೆ. ಆಮೇಲೆ ಆ ಆರ್ಡರ್ಸ್ ಅದೊಂದು ನ್ಯೂಟ್ರಲ್ ಆರ್ಡರ್ಸ್ ಆಗಿದೆ. ಇದರಲ್ಲಿ ಅದು ಯಾರಿಗೂ ಏನು ಲಾಸ್ ಇಲ್ಲ, ಇಬ್ಬರಿಗೂ ವಿನ್ ವಿನ್ ಇತ್ತು. ಓಕೆ, ಬಟ್ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಇದೆಲ್ಲ ಸರಿ ಅನಿಸ್ತಾ ಇಲ್ಲ. ಸೊ ನಾನು ಈಗ ಪರ್ಸನಲಿ ಅವ್ರ ಪರವಾಗಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದೇನು ಅಂದ್ರೆ, ದಯವಿಟ್ಟು ಈ ತರದ್ದು ಮಾಡಕ್ ಹೋಗ್ಬೇಡಿ. ಇದು ಯಾರಿಗೂ ಒಳ್ಳೇದಲ್ಲ, ಇದು ಸಮಾಜಕ್ಕೆ ಒಳ್ಳೇದಲ್ಲ. ಥ್ರೂ ಮೀಡಿಯಾ ನಾನು ಪರ್ಸನಲಿ ಪೊಲೀಸರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ, ದಯವಿಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಡಿ. ಸೊ ವಿ ಬಿಲೀವ್ ಇನ್. ಹಾಗಾದ್ರೆ ಶಾಮ್ನೂರು ಕುಟುಂಬದ ಬಗ್ಗೆ ಇಲ್ಲಿ ಮಾತಾಡೋದೇ ತಪ್ಪ ಅನ್ನುವಂತಹ ಪ್ರಶ್ನೆ ಇಲ್ಲಿ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಯಾವ್ದಾದ್ರೂ ವಿಚಾರವನ್ನ ಎತ್ತಿದ್ರೆ ಹಾಗಾದ್ರೆ ಈ ತರದ ಹಲ್ಲೆಗೆ ಒಳಗಾಗಬೇಕಾಗತ್ತಾ? ದನಿ ಎತ್ತಿದ್ರೆ ಹಾಡ ಹಗಲೇ ಹೊಡೆಯೋದು ಬಡಿಯೋದು ಮಾಡ್ತಾರ? ಹೀಗೆಲ್ಲ ಹಲ್ಲೆ ಮಾಡಿದ್ರು ಯಾರು ಕೇಳೋರೇ ಇಲ್ವಾ ಅನ್ನುವ ಪ್ರಶ್ನೆ ಕೂಡ ಇದೆ. ಶಾಮ್ನೂರು ಕುಟುಂಬದ ವಿರುದ್ಧ ಹಾಗಾದ್ರೆ ಸುದ್ದಿ ಮಾಡ್ಲೇಬಾರ್ದ? ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ಸುದ್ದಿ ಮಾಡ್ಲೇಬಾರ್ದ? ಹಾಗಾದ್ರೆ ಶಾಮ್ನೂರು ಕುಟುಂಬಸ್ಥರು ಏನೇ ಮಾಡಿದ್ರು ಮೌನವಾಗಿರ್ಬೇಕಾ? ಇದೇನು ರಿಪಬ್ಲಿಕ್ ಆಫ್ ದಾವಣಗೆರೆಯ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡುತ್ತೆ. ಹಾಗಾದ್ರೆ ಯಾರು ಏನೇ ತಪ್ಪು ಮಾಡಿದ್ರು ಅದನ್ನ ಪ್ರಶ್ನಿಸುವ ಹಕ್ಕಿಲ್ಲ, ಏನೇ ಮಾಡಿದ್ರು ಅದನ್ನ ನೋಡ್ಕೊಂಡಿಲ್ಲ. ಹಾಗಾದ್ರೆ ಶಾಮ್ನೂರು ಕುಟುಂಬದ ಬಗ್ಗೆ ಮಾತಾಡೋದೇ ತಪ್ಪ? ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಇಲ್ಲಿ ಆಯ್ತು ಮಾತಾಡಿದ್ರು ಅಂದ್ರೆ ಅವರ ಮೇಲೆ ಹೊಡೆದಾಟ ಬಡದಾಟಗಳನ್ನ ಮಾಡಿಸಲಾಗುತ್ತೆ. ದನಿ ಎತ್ತಿದ್ರೆ ಹಾಡ ಹಗಲೇ ಹೊಡಿತಾರೆ, ಬಡಿಸುವಂತಹ ಪ್ರಯತ್ನಗಳು ಕೂಡ ಆಗುತ್ತೆ. ಹೀಗೆಲ್ಲ ಹಲ್ಲೆಯನ್ನ ಮಾಡ್ತಾ ಇದ್ರು, ಯಾರು ಕೇಳೋರೇ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಶಾಮ್ನೂರು ಕುಟುಂಬದ ವಿರುದ್ಧ ಸುದ್ದಿ ಮಾಡ್ಲೇಬಾರ್ದ? ಶಾಮ್ನೂರು ಕುಟುಂಬಸ್ಥರು ಏನೇ ಮಾಡಿದ್ರು ಮೌನವಾಗಿರ್ಬೇಕಾ? ಇದೇನು ರಿಪಬ್ಲಿಕ್ ಆಫ್ ದಾವಣಗೆರೆನ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಸಹಜವಾಗಿ ಮೂಡುತ್ತೆ. ಯಾಕಂದ್ರೆ ಒಂದ್ ಕಡೆ FIR ಕೂಡ ದಾಖಲಾಗಿದೆ ಅವರ ಹೆಸರಿನಲ್ಲಿ, ಇನ್ನೊಂದ್ ಕಡೆ ಈಗಾಗಲೇ ಮಹದೇವಪ್ಪ ಅವರು ದೂರನ್ನ ಕೂಡ ನೀಡಿದ್ದಾರೆ. ಇನ್ನೊಂದ್ ಕಡೆ ನಾವು ಗಮನಿಸಬಹುದು, ಇಬ್ಬರು ಇದರಲ್ಲಿ ಆರೋಪಿಗಳಿದ್ದಾರೆ, ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅಂತ ಹೇಳಿ ಅಲ್ಲಿನ SP ಹನುಮಂತರಾಯ ಅವರು ಹೇಳಿಕೆಯನ್ನ ಕೊಡ್ತಾರೆ. ಹಾಗಾದ್ರೆ ವಿಚಾರಣೆ ಯಾವ ರೀತಿಯಾಗಿ ಆಗಿದೆ? ಗಣೇಶ್ ಅವರ ಹೆಸರನ್ನ ಕೂಡ ಇಲ್ಲಿ ಬಳಕೆ ಮಾಡಿದ್ರು ಕೂಡ ಅವರ ವಿಚಾರಣೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ. ಇನ್ನೊಂದ್ ಕಡೆ ಈಗಾಗಲೇ CCTV ಫುಟೇಜ್ಗಳು ಕೂಡ ಸಾಕಷ್ಟು ಉದಾಹರಣೆಗಳನ್ನು ಇಲ್ಲಿ ನೀಡಬಹುದು, ಯಾವ ರೀತಿಯಾಗಿ ಅಲ್ಲಿ ಹಲ್ಲೆ ನಡೆದಿದೆ ಅನ್ನೋದಕ್ಕೆ ಇದುವೇ ಎಂದು ಸಾಕ್ಷಿಯಾಗಿ ಕೂಡ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಆದ್ರೂ ಕೂಡ ಪೊಲೀಸರು ಈ ಪ್ರಕರಣವನ್ನು ಯಾವ ರೀತಿಯಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಪೊಲೀಸರು ಈಗಾಗಲೇ ಹೇಳಿರುವ ಪ್ರಕಾರ ಇದರಲ್ಲಿ ಯಾರು ಮೊದಲು ಬಂದು ಇಲ್ಲಿ ಈ ರೀತಿ ಹಲ್ಲೆಯನ್ನ ಮಾಡಿದ್ದವರು ಅವರನ್ನ ಹುಡುಕುವಂತಹ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಫಿರ್ಯಾದಿದಾರರು ಅಂದ್ರೆ ಈಗಾಗಲೇ ಮಹದೇವಪ್ಪ ಅವರು ಕೊಟ್ಟಿರುವ ದೂರಿನಲ್ಲಿ ಗಣೇಶ್ ಅವರ ಹೆಸರನ್ನೇ ಮೆನ್ಷನ್ ಮಾಡಿದ್ರು. ಅದೇ ಕಾರಣಕ್ಕಾಗಿ ಗಣೇಶ್ ಅವರ ಮೇಲೆ ನಾವು FIR ಅನ್ನ ದಾಖಲಿಸಿದೀವಿ ಅನ್ನುವಂತಹ ಮಾತನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ಸೊ ಏನಾಗುತ್ತೆ, A1 ಆರೋಪಿಯನ್ನಾಗಿ ಈಗಾಗಲೇ FIR ಅಲ್ಲಿ ಗಣೇಶ್ ಅವರ ಹೆಸರು ಕೂಡ ಇದೆ, ಮಹದೇವಪ್ಪ ಅವರು ಕೊಟ್ಟ ದೂರಿನ ಅನ್ವಯ ಅಂತ ಹೇಳಿ ಈ ಒಂದು FIR ಅಲ್ಲಿ ನ್ಯೂಸ್ 8ನ ವರದಿಯನ್ನ ಕೂಡ ಉಲ್ಲೇಖ ಮಾಡಲಾಗಿದೆ. ಏನಾಗ್ತಾ ಇದೆ ದಾವಣಗೆರೆಯಲ್ಲಿ ಹಾಗಾದ್ರೆ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಒಂದ್ ಕಡೆ ಪರಿಸರ ಇಲಾಖೆಯ ಅಧಿಕಾರಿಗಳು ಒಂದು ರೀತಿಯ ಹೇಳ್ತಾರೆ, ಅರಣ್ಯ ಇಲಾಖೆಯವರು ಒಂದು ರೀತಿಯಾದಂತಹ ಉತ್ತರ ಕೊಡ್ತಾರೆ, ಇನ್ನೊಂದ್ ಕಡೆ ಕಂದಾಯ ಇಲಾಖೆಯವರು. ಇವೆಲ್ಲವೂ ಕೂಡ ಸಾಕಷ್ಟು ಗೊಂದಲಗಳಿಗೆ ಕಾರಣವಾಗಿದೆ. ಇನ್ನು ದಾವಣಗೆರೆಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಯಶವಂತರಾವ್ ಜಾಧವ್ ಅವರೀಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶವಂತರಾವ್ ಜಾಧವ್ ಅವರೇ, ಒಂದು ರೀತಿಯಲ್ಲಿ ಈಗ ಏನ್ ಮಾಡಿದ್ರು ಕೇಳಂಗಿಲ್ಲ ಅನ್ನುವಂತಹ ಪರಿಸ್ಥಿತಿ ಇದೆಯಾ ದಾವಣಗೆರೆಯಲ್ಲಿ ಅಂತ ಹೇಳಿ? ಯಾಕಂದ್ರೆ ಮಹದೇವಪ್ಪ ಅವರ ಮೇಲೆ ಈಗಾಗಲೇ ಹಲ್ಲೆಯನ್ನು ಮಾಡಿಸಲಾಗಿದೆ ಅಂತ ಹೇಳಿ ಅವರು ದೂರನ್ನ ಕೂಡ ಕೊಟ್ಟಿದ್ದಾರೆ. FIR ಶಾಮನೂರು ಶಿವಶಂಕರಪ್ಪ ಅವರ ಪುತ್ರ ಆಗಿರುವಂತಹ ಗಣೇಶ್ ಅವರ ಮೇಲೆ ದೂರನ್ನ ಕೊಟ್ಟಿದ್ದಾರೆ ಅವರು ಆರೋಪವನ್ನ ಮಾಡಿ. ಏನ್ ಹೇಳ್ತೀರಾ, ಯಾವ ರೀತಿಯ ಸ್ಥಿತಿ ಇದೆ ದಾವಣಗೆರೆಯಲ್ಲಿ ಅಂತ? ನೋಡಿ ಮೇಡಮ್ ಅವರೇ, ಈಗಾಗಲೇ ನಾನು ಅವರ ವಿರುದ್ಧ ಸುಮಾರು 100 ಪತ್ರಿಕಾಗೋಷ್ಠಿಗಳನ್ನ ಮಾಡಿದ್ದೇನೆ. ಆದ್ರೆ ಅವರು ದಾವಣಗೆರೆಯಲ್ಲಿ ಯಾರು ಅಮಾಯಕರಿದ್ದಾರೆ, ಈ ತರ ಪಾಪ ಅವ್ರ ಕೈಲಿ ಆಗಲ್ಲ ಅಂತರ್ ಮೇಲೆ ದಬ್ಬಾಳಿಕೆ ಮಾಡಿ ಈ ರೀತಿ ಶ್ರೀಮಂತಗಿರಿ ಮಾಡಿರೋದೇ ಅವ್ರ ದಬ್ಬಾಳಿಕೆಯಿಂದ. ಅವ್ರು ಏನೇನು ಆಸ್ತಿಗಳು ಮಾಡ್ಕೊಂಡಿದ್ದಾರೆ, ಇನ್ಕ್ಲೂಡಿಂಗ್ ಬಾಪೂಜಿ ಸಂಸ್ಥೆನೂ ಸಹಿತ ಅವ್ರ ದಬ್ಬಾಳಿಕೆ ಮಾಡ್ಕೊಂಡೆ ಅದನ್ನ ಮಾಡ್ಕೊಂಡಿರೋದು.
ಈ ರೀತಿ ಅವ್ರು ಏನು ದಬ್ಬಾಳಿಕೆಯನ್ನು ಮಾಡ್ತಾ ಇದ್ದಾರೆ, ಪಾಪ ಯಾರು ಕೈಲಾಗಲ್ಲ ಅಂತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ನಾನು ಹಿಂದೆ ಸಾಕಷ್ಟು ಸತಿ ಅವ್ರ ವಿರುದ್ಧ ಪತ್ರಿಕಾಗೋಷ್ಠಿ ಮಾಡಿದಾಗ ನಾನು ಹೇಳಿದ್ದೇನೆ, ನೀವು ಏನೇನು ಅಕ್ರಮಗಳು ಮಾಡಿದರೆ ದಾಖಲೆ ಸಮೇತ ನಾನು ಕೊಡ್ತೀನಿ. ನನ್ನ ಮೇಲೆ ಏನಾದ್ರೂ ನೀವು ಆಪಾದನೆಗಳಿದ್ರೆ ಅದನ್ನ ಬಂದು ಸಾಬೀತುಪಡಿಸ್ರಿ ಅಂತಕ್ಕಂಥ ಮಾತನ್ನ ಅವರಿಗೆ ಅನೇಕ ಬಾರಿ ಸವಾಲುಗಳನ್ನ ಹಾಕಿದ್ದೇನೆ. ಓಕೆ, ಫೈನ್. ಎಸ್, ಥ್ಯಾಂಕ್ ಯು ಯಶವಂತರಾವ್ ಜಾಧವ್ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ಈಗ ಗ್ರಹಣದ ಟೈಮಲ್ಲಿ ಕಾಳಹಸ್ತಿಯಲ್ಲಿ ಚಮತ್ಕಾರ ನಡೆದಿದೆಯಾ, ಎಂತಹ ಚಮತ್ಕಾರ ನಡೆದಿದೆ ಅನ್ನೋದ್ರ ಕುರಿತಾದ ಓಂ ರೇಂ ಕ್ಲೀಂ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.